ಸ್ವಾತಂತ್ರ್ಯ ಪೂರ್ವದಿಂದಲೂ ಜೀವನ ಕರ್ನಾಟಕದಲ್ಲಿ ನಡೆಸಿ ಮೃತಪಟ್ಟಾಗ ಶವಗಳನ್ನು ಪಾಲಾರ್ ಹೊಳೆ ದಾಟಿ ತಮಿಳುನಾಡಿನ ಭಾಗದ ಅರಣ್ಯದಲ್ಲಿ ನಡೆಸಿಕೊಂಡು ಬರುತ್ತಿರುವ ಶವ ಸಂಸ್ಕಾರಕ್ಕೆ ಇದೀಗ ತಮಿಳುನಾಡು ಅರಣ್ಯಾಧಿಕಾರಿಗಳು ಖ್ಯಾತೆ ತೆಗೆಯುತ್ತಿದ್ದು, ಇದರಿಂದ ಕರ್ನಾಟಕ ತಮಿಳುನಾಡಿನ ಗಡಿಯಲ್ಲಿನ ಜನರು ಶವ ಸಂಸ್ಕಾರಕ್ಕಾಗಿ ಪರಿತಪಿಸುವಂತಹ ದುಸ್ಥಿತಿ ಬಂದಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿರುವ ಕರ್ನಾಟಕ ತಮಿಳುನಾಡಿನ ಗಡಿಯಲ್ಲಿರುವ ಗ್ರಾಮಗಳಲ್ಲಿ ಸ್ಮಶಾನವಿಲ್ಲದೆ ತಮಿಳುನಾಡಿನ ಅರಣ್ಯದ ಬಳಿಗೆ ಶವ ತೆಗೆದುಕೊಂಡು ಹೋಗಿ ಅಂತ್ಯಕ್ರಿಯೆ ಮಾಡಲಾಗುತ್ತಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಜಲ್ಲಿಪಾಳ್ಯ, ಪೆದ್ದನಪಾಳ್ಯ, ಕೂಡ್ಲೂರು ಗ್ರಾಮಗಳಲ್ಲಿ ಶವ ಸಂಸ್ಕಾರ ಮಾಡಲು ಜನರಿಗೆ ಸ್ಮಶಾನವಿಲ್ಲ. ಮನೆಯಲ್ಲಿ ಯಾರಾದರೂ ಮೃತಪಟ್ಟರೆ ಶವವನ್ನು ಕರ್ನಾಟಕ ತಮಿಳು ಗಡಿಯಲ್ಲಿರುವ ಪಾಲಾರ್ ನದಿ ದಡಕ್ಕೆ ಕೊಂಡೊಯ್ಯಬೇಕಾಗುತ್ತದೆ. ಜಲ್ಲಿಪಾಳ್ಯ ಗ್ರಾಮದಲ್ಲಿ ಹಲವು ಸಮುದಾಯಗಳು ವಾಸ ಮಾಡುತ್ತಿವೆ. ಇಲ್ಲಿ ಯಾರಿಗೂ ರುದ್ರಭೂಮಿ ಇಲ್ಲ. ಚರ್ಚ್ನಿಂದ ಸಿಕ್ಕಿರುವ ಭೂಮಿಯಲ್ಲಿ ಕ್ರೈಸ್ತರು ಶವ ಸಂಸ್ಕಾರ ಮಾಡುತ್ತಿರುವುದರಿಂದ ಈ ಸಮುದಾಯದ ಪರದಾಡಬೇಕಿಲ್ಲ. ಉಳಿದವರಿಗೆ ಶವ ಸಂಸ್ಕಾರ ಮಾಡಲು ನಿಗದಿಯಾಗಿರುವ ಭೂಮಿ ಇಲ್ಲದೆ ತೊಂದರೆಯಾಗುತ್ತಿದೆ. ಇದೇ ರೀತಿ ಪಕ್ಕದ ಊರುಗಳಾದ ಕೂಡೂರು, ಪೆದ್ದನಪಾಳ್ಯದಲ್ಲೂ ಸ್ಮಶಾನವಿಲ್ಲದ ಕಾರಣ ಅಂತ್ಯಕ್ರಿಯೆ ಮಾಡಲು ತಮಿಳುನಾಡಿನ ಅರಣ್ಯವನ್ನೇ ಆಶ್ರಯಿಸಬೇಕಾಗುತ್ತಿದೆ. ರುದ್ರಭೂಮಿ ಇಲ್ಲದ ಕಾರಣ ನದಿ ದಡದಲ್ಲಿ ಶವ ಸಂಸ್ಕಾರ ಮಾಡುವುದರಿಂದ ನೀರು ಜಾಸ್ತಿ ಇದ್ದಾಗ ಶವವನ್ನು ಹೆಗಲ ಮೇಲಿನಿಂದ ಕೆಳಗೆ ಇಟ್ಟು ಕಾದು ಬಳಿಕ ನದಿ ದಾಟಿ ತಮಿಳುನಾಡಿನ ಕಡೆ ಅಂತ್ಯಕ್ರಿಯೆ ಮಾಡಲಾಗುತ್ತಿದೆ. ಹೋಗ್ಯಂ ಗ್ರಾಮದಲ್ಲಿರುವ ಸಾರ್ವಜನಿಕ ಸ್ಮಶಾನಕ್ಕೆ ಸಾಗುವ ಮಾರ್ಗದ ಮಧ್ಯೆ ದೊಡ್ಡ ಹಳ್ಳವಿದೆ. ಈ ಹಳ್ಳವನ್ನು ಹಾಲೇರು ಹಳ್ಳ ಎಂದು ಕರೆಯುತ್ತಾರೆ. ತಮಿಳುನಾಡಿನಿಂದ ಹರಿದು ಬರುವ ನೀರು ಹೋಗ್ಯಂ ಮಾರ್ಗವಾಗಿ ಮೆಟ್ಟೂರು ಡ್ಯಾಂಗೆ ಸೇರುತ್ತದೆ. ಮಳೆಗಾಲದಲ್ಲಿ ಹಳ್ಳ ತುಂಬಿ ಬೋರ್ಗ್ ಹರಿಯುತ್ತದೆ. ಇಂತಹ ಸಂದರ್ಭದಲ್ಲಿ ಗ್ರಾಮದಲ್ಲಿ ಮೃತಪಟ್ಟವರ ಶವ ಸಂಸ್ಕಾರ ಮಾಡಬೇಕಾದರೆ ಜೀವಪಾಯದಲ್ಲಿ ಶವವನ್ನು ಹೊತ್ತುಕೊಂಡು ಹೋಗಬೇಕಾಗಿದೆ. ಹೋಗ್ಯಂ ಗ್ರಾಮದ ಸ್ಮಶಾನದ ದಾರಿಯಲ್ಲಿ ಸಿಗುವ ಹಳ್ಳದಲ್ಲಿ ಸೇತುವೆ ನಿರ್ಮಾಣ ಮಾಡಿಕೊಡಬೇಕೆಂದು ಗ್ರಾಮಸ್ಥ ಸಂಪತ್ ಒತ್ತಾಯಿಸಿದ್ದಾರೆ. ಹಳ್ಳದಲ್ಲಿ ನೀರು ಹರಿಯುವಾಗ ಶವವನ್ನು ಹೊತ್ತುಕೊಂಡು ಹೋಗಲು ಆಗುವುದಿಲ್ಲ. ಒಂದು ವೇಳೆ ಬೇರೆ ಯಾರಾದರೂ ನೀರಿನಲ್ಲಿ ಕೊಚ್ಚಿ ಹೋದರೆ ಮತ್ತೊಬ್ಬರ ಸಾವು ಸಂಭವಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಸೇತುವೆ ನಿರ್ಮಾಣ ಮಾಡಿಕೊಡಬೇಕು. ಸ್ಮಶಾನದ ರಸ್ತೆಯಲ್ಲಿ ಬೀದಿ ದೀಪ ಅಳವಡಿಸಿಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಅದೇನೇ ಇರಲಿ, ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಇದ್ರೂ ಮೃತಪಟ್ಟ ಬಳಿಕವಾದರೂ ನೆಮ್ಮದಿಯಾಗಿ ಅಂತ್ಯ ಸಂಸ್ಕಾರ ಸಿಕ್ಕರೆ ನಮ್ಮಿಂದ ದೂರವಾದ ಅದೆಷ್ಟೋ ಆತ್ಮಗಳು ಸಂತೃಪ್ತವಾಗುತ್ತವೆ. ಇದಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಶಾಶ್ವತ ಪರಿಹಾರಕ್ಕೆ ಮುಂದಾಗಬೇಕಿದೆ. ಬಂದರೆ ತೋರಿಸ್ತದೆ, ಸ್ಪಾಟ್ ತೋರಿಸ್ತದೆ. ಇವಾಗ ನಮ್ಮ ಮಸಾಲ ತೋರಿಸ್ತಿದ್ದೀನಿ ಅಲ್ಲ. ನಮ್ಮೂರು ಎಸಿಗಳೆಲ್ಲ ಊಟ ಅಲ್ಲ ಬಂದರೆ ಟೈಮ್ ಏನು ಮಾಡ್ತಾರೆ? ಅದೇ ಅಲ್ಲ ಬಂದರೆ ಸ್ವಲ್ಪ ಹೊತ್ತು ಲೈಟ್ ಬೀಟ್ ಮಾಡ್ಕೊಂಡು ಅಲ್ಲೇ ಮಡಿ ಬುಲೆಟಿಂಗ್ ಯಾವ ಪಲ್ಸಿ ಅಂತ దాని పొంగ మరంగదిಲ್ಲ ಹೋಗಿ ಗ್ರಾಮ ಸರ್. ಹುಗ್ಗಿ ಗ್ರಾಮದಲ್ಲಿ ಮಶಾನಕ್ಕೆ ಹೋಗ್ಬೇಕಾದ್ರೆ ಬಾಡಿ ಎತ್ಕೋಬೇಕಾದ್ರೆ ಒಂದು ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ. ತಗೊಂಡೋದಾಗ ನೀರು ಬಂದುಬಿಟ್ರೆ ನೀರು ಬಂದರೆ ದಫನ್ ಮಾಡೋಕ್ಕಾಗಲ್ಲ. ತಗೊಂಡೋಗ್ಬಿಟ್ಟು ಬಾಡಿನೇ ನೀರಿಗೆ ಹಾಕ್ಬಿಟ್ಟಿದ್ದೀವಿ 2 ಸತಿ. ನೀರಿಗೆ ಹಾಕ್ಬಿಟ್ಟು ತಗೊಂಡೋಗಿದ್ದೀವಿ. ಅದಕ್ಕೊಂದು ಸೇತುವೆ ಆಗಬೇಕು ನಮಗೆ. ಮತ್ತು ಒಂದು ಲೈಟಿಂಗ್ ಆಗಬೇಕಲ್ಲಿ. ಕತ್ತೆಗಳು ತಗೊಂಡೋದಾಗ ಚಿರತೆ, ಆನೆದಾಳಿ ಈ ತುಂಬ ಇದರಿಂದ ಅಲ್ಲೊಂದು ಇದಾಗಬೇಕು. ಮತ್ತು ನಮಗೆ ಸೈಟ್ ಇದೆ, ಹೊಸ ಸೈಟು. ಆ ಸೈಟ್ಗೆ ಲೈಟಿಂಗ್ಸ್ ಇಲ್ಲ. ಒಂದು ಲೈಟಿಂಗ್ ಮಾಡಿಕೊಡ್ಬೇಕು. ಮತ್ತು ಅಲ್ಲಿ ಕುಡಿಯೋ ನೀರಿಲ್ಲ ಅಲ್ಲಿಗೆ, ಎಲ್ಲೂ ಹೊಸ ಸೈಟ್ಗೆ. ಈ ಎರಡೂ ನಮಗೆ ಆಗಬೇಕು ಸರ್. ನಿಮ್ಮ ಹೆಸರು? ನನ್ನ ಹೆಸರು ಸಂಪತ್ ಅಂತ.